ಆತ್ಮೀಯರೇ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ಕನ್ನಡ ಕರ್ನಾಟಕ ಅಂತಕ್ಕಂಥ ಪದಗಳ ವಿಶ್ಲೇಷಣೆ ಬಗ್ಗೆ ಕುರಿತು ಮಾತಾಡ್ತಿದ್ದೀವಿ. ಕರ್ನಾಟಕ ಅಂತಕ್ಕಂಥ ಪದ ಹೇಗುಟ್ಟಿತು ಅಂತ ನೋಡಿದಂಥ ಸಂದರ್ಭದಲ್ಲಿ ಫಸ್ಟ್ ನಮ್ಮ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು. ಅದರ ಕರ್ನಾಟಕ ಪದ ಹೇಗೆ ಬಂತು ಅಂತ ನೋಡಿದಂಥ ಸಂದರ್ಭದಲ್ಲಿ 1973 ಮುಖ್ಯಮಂತ್ರಿ ದೇವರಾಜ ಅರಸು ಅವರ ನೇತೃತ್ವದಲ್ಲಿ ಮೈಸೂರಿಗೆ ಕರ್ನಾಟಕ ಅಂತ ಹೆಸರು ಬಂತು. ಕರ್ನಾಟಕ ಅಂದರೆ ಏನು ಅಂತಂದರೆ, ಒಂದು ಮಹಾಭಾರತದ ಸಭಾಪರ್ವದಲ್ಲಿ ಕರ್ನಾಟ ಅಂತ ಒಂದು ಪದ ಬರುತ್ತೆ. ಕರ್ನಾಟ ಅಂದರೆ ಕರ್ಣನು ಆಟ ಆಡಿರುವಂಥ ಪ್ರದೇಶ ಅಂತ. ಇನ್ನೊಂದು ಅರ್ಥದಲ್ಲಿ ಏನು ಅಂತಂದರೆ, ಸಶಬ್ದಾಹ ಸಗರ್ವಾಹ ಟಾಂಕಾರ ಉತ್ತರ ಪಾಟೀನಾಹ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಅಂದರೆ ಸಶಬ್ದಾಹ ಅಂತಂದರೆ ಯಾವ ಭಾಷೆಯನ್ನು ಬಾಯಿ ತುಂಬ ಮಾತಾಡ್ತೀವೋ ಆ ಭಾಷೆ ಒಂದು ಕನ್ನಡ ಅಂತಕ್ಕಂಥ ಕರ್ನಾಟಕ ಅಂತಕ್ಕಂಥದ್ದು. ಅಂತಂದರೆ ಸಶಬ್ದ ಬಾಯಿ ತುಂಬ ಮಾತಾಡುವಂಥದ್ದು. ಅಂದರೆ ನೀವು ಚೀನಿ ಭಾಷೆ ತಗೊಂಡಂಥ ಸಂದರ್ಭದಲ್ಲಿ ಮೂಗಿನಲ್ಲಿ ಮಾತಾಡ್ತೀವಿ. ತಮಿಳು ಭಾಷೆ ತಗೊಂಡಂಥ ಸಂದರ್ಭದಲ್ಲಿ ಅದು ಸುಮ್ಮನೆ ಕೆಲವು ಮಹಾಪ್ರಾಣ ಅಕ್ಷರಗಳಿರೋದಿಲ್ಲ. ಹಾಗೆ ಇಡೀ ಪ್ರಪಂಚದ ಎಲ್ಲ ಭಾಷೆಗಳನ್ನು ಒಂದು ಕನ್ನಡದಲ್ಲಿ ಮಾತಾಡ್ಬೋದು ಅಂತಕ್ಕಂಥ, ಉಚ್ಚಾರಣೆ ಮಾಡ್ಬೋದು ಅಂತಕ್ಕಂಥದ್ದು. ಅದೇ ಸಶಬ್ದಾಹ ಸಗರ್ವಾಹ. ಸಗರ್ವಾಹ ಅಂತಂದರೆ ನಾವು ಗರ್ವದಿಂದ ಮಾತಾಡುವಂಥ ಭಾಷೆ. ಅಂದರೆ ನಾವು ಗರ್ವದಿಂದ ಯಾಕೆ ಮಾತಾಡ್ತೀವಿ ಅಂತ, ಅನೇಕ ಪುಣ್ಯಾತ್ಮರು ಹುಟ್ಟಿದಲ್ಲಿ ಹನುಮನುದಿಸಿದ ನಾಡು ಅಂತ ಕರಿತೀವಿ ಕರ್ನಾಟಕವನ್ನು. ಅಂದರೆ ಕಿಷ್ಕಿಂಧದಲ್ಲಿ ಹನುಮಂತ ಹುಟ್ಟಿರುವಂಥದ್ದು ಅಂತಕ್ಕಂಥದ್ದು. ಹಾಗೆ ವಿಶ್ವೇಶ್ವರಯ್ಯ ಹುಟ್ಟಿರುವಂಥ ನಾಡು ಅಂತಕ್ಕಂಥದ್ದು. ಅನೇಕ ಪುಣ್ಯಾತ್ಮರು ಹುಟ್ಟಿರುವಂಥದ್ದು. ವಿಶ್ವೇಶ್ವರಯ್ಯ ಬಗ್ಗೆ ಹೇಳಬೇಕಂತಂದರೆ, ವಿಶ್ವೇಶ್ವರ ಎಂಥ ವ್ಯಕ್ತಿ ಆಗಿದ್ರು ಅಂತಂದರೆ, ವಿಶ್ವೇಶ್ವರಯ್ಯನ ನೋಡೋದಕ್ಕೆ ಅಮೇರಿಕಾದಲ್ಲಿ ಒಂದು ದಿನ ರಜೆ ಕೊಟ್ಟಿದ್ರಂತೆ. ಹೀಗೆ ಅನೇಕ ಪುಣ್ಯಾತ್ಮರು ಹುಟ್ಟಿರುವಂಥ ನಾಡು ಆಗಿದ್ದ ಕಾರಣವಾಗಿ ಸಗರ್ವಾಹ ಠಂಕಾರ ಉತ್ತರ ಪಾಟೀನಾಹ ಅಂತಕ್ಕಂತಂದರೆ ಕರ್ಣೇನ ಅಟತಿ ಕರ್ನಾಟಕ ಅಂತಂದರೆ ಯಾವ ಶಬ್ದವನ್ನು ಮಾತಾಡ್ತಿದ್ರೆ ಕಿವಿಗೆ ಒಡೆದಂಗಿರುತ್ತೋ ಅಂತಂದರೆ, ನಮ್ಮ ಪಂಪ ಹೇಳ್ತಾನೆ ಒಂದು ಕಡೆ ಟಾಟಾ ಢಾಡಾನ ಎನ್ನ ಭಾಷೆ ಅಂತ. ಮಹಾಪ್ರಾಣಾಕ್ಷರಗಳದ್ದು ಮೂರ್ಧನ್ಯಾಕ್ಷರ ಜಾಸ್ತಿ ಹೆಚ್ಚಾಗಿದ್ದ ಕಾರಣವಾಗಿ ಜಾಸ್ತಿ ಕಿವಿಗೆ ಒಡೆದಂಗಿರುತ್ತೆ. ಅಂತಹ ಭಾಷೆ ಮಾತಾಡಿರುವಂಥದ್ದು ಬಹಳ ಸಶಬ್ದವಾಗಿರುವಂತಹ ಭಾಷೆ ಆಗಿದ್ದ ಕಾರಣ ಅದನ್ನು ಏನಂತದನ್ನು ಟಾಂಕಾರ ಉತ್ತರ ಪಾಟೀನಾಹ ಅಂತ ಕರಿತೀವಿ. ಹೀಗೆ ಕರ್ನಾಟಕ ಅಂತ ಪದ ಹುಟ್ಟಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದೇ ಕನ್ನಡ ಬಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಅನೇಕ ಕವಿಗಳು ಅನೇಕ ರೀತಿಯಲ್ಲಿ ಅವರ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಮಹಾಲಿಂಗರಂಗವರು ಹೇಳ್ತಾರೆ, ನಮ್ಮ ಭಾಷೆ ಹೇಗಿದೆ ಅಂತಂದರೆ, ಸುಳಿದ ಬಾಳೆಯ ಹಣ್ಣಿನಂದದಿ, ಕಳೆದು ಸಿಗರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದ ಇದೆ ಅಂತಕ್ಕಂತಂದರೆ ಒಂದು ಕಬ್ಬಿನ ಸಿಗರನ್ನು ತೆಗೆದಂಥ ಸಂದರ್ಭದಲ್ಲಿ ಎಷ್ಟು ಆರಾಮಾಗಿರುತ್ತೆ ತಿನ್ನೋಕ್ಕೆ, ಬಾಳೆ ಚಿಪ್ಪನ್ನು ತೆಗೆದಂಥ ಸಂದರ್ಭದಲ್ಲಿ ಎಷ್ಟು ಆರಾಮಾಗಿರುತ್ತೆ ತಿನ್ನೋಕ್ಕೆ. ಅದೇ ರೀತಿ ಉಷ್ಣ ಆರ್ದಂಥ ಸಂದರ್ಭ ಹಾಲು ಕುಡಿಯೋಕ್ಕೆ ಎಷ್ಟು ಆರಾಮಾಗಿರುತ್ತೆ, ಅಷ್ಟು ಸುಲಭವಾಗಿರುವಂಥದ್ದು ಭಾಷೆ ನಮ್ಮದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಕನ್ನಡ ಬಗ್ಗೆ. ಅದೇ ರೀತಿಯಲ್ಲಿ ಹಮನಾಯಕ ಒಂದು ಮಾತು ಹೇಳ್ತಾನೆ, ನನ್ನ ಮೊದಲನೇ ಆಯ್ಕೆ ಕನ್ನಡ, ಎರಡನೇ ಆಯ್ಕೆಯೂ ಅದೇ ಅಂತಂದರೆ ಸವತಿ ಮತ್ಸರ ಇರಬಾರ್ದು, ಎರಡನೇ ಆಯ್ಕೆಯೂ ಅದೇ ಅಂತಂದರೆ ಸವತಿ ಮತ್ಸರ ನಮ್ಮ ಭಾಷೆಗೆ ಇರಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗೆ ಅನೇಕ ಕವಿಗಳು ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಹೀಗೆ ಈ ಒಂದು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಎರಡು ಮಾತನ್ನು ಮಾತಾಡಲು ಈ ಕ್ಷಣ ಅವಕಾಶ ಮಾಡಿಕೊಟ್ಟೆ ತಮ್ಮೆಲ್ಲರಿಗೂ ವಂದಿಸುತ್ತಾ ವಂದನೆಗಳು.